ನೀವು ಈ ಚುನಾವಣೆಯನ್ನ ಬರೀ ಕಾಂಗ್ರೆಸ್ನ ವಿರುದ್ಧ ಸೆಣಸಾಡ್ತಾ ಇಲ್ಲ, ಶಾಮನೂರು ಸಾಮ್ರಾಜ್ಯದ ವಿರುದ್ಧ ಸೆಣಸಾಡ್ತಾ ಇದ್ದೀರಿ. ಹೀಗಿರುವಾಗ ವಾಟ್ ಈಸ್ ದ ಟಫೆಸ್ಟ್ ಚಾಲೆಂಜ್ ಯು ಆರ್ ಫೇಸಿಂಗ್ ನೌ ಎಟ್ ಪ್ರೆಸೆಂಟ್? ಯಾವುದು ನಿಮಗೆ ಕಠಿಣ ಸವಾಲು? ನಾನಿವತ್ತು ಶಾಮನೂರು ಕುಟುಂಬದ ವಿರುದ್ಧ ಸೆಣಸಾಡ್ತಾ ಇಲ್ಲ. ಕ್ಷೇತ್ರದ ಮತದಾರರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಇವತ್ತು ರಾಜಕಾರಣದಲ್ಲಿ ಸುಧಾರಣೆ ಆಗಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಅವ್ರು ಬಯಸ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆ ರಾಜಕಾರಣ ಒಂದು ಕುಟುಂಬದ ಕಪಿಮುಷ್ಟಿಯಲ್ಲಿ ಇರಬಾರ್ದು ಅನ್ನೋದನ್ನು ಮತದಾರರು ಇವತ್ತು ಬಯಸ್ತಾ ಇದ್ದಾರೆ. ಹಾಗಾಗಿ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ನಾನು ಕರ್ತವ್ಯ ಮಾಡ್ತಾ ಇದ್ದೇನೆ ವಿನಃ ಈ ಕ್ಷೇತ್ರ ಮುಂದೆ ಏನಾಗಬೇಕು ಮತದಾರರು ತೀರ್ಮಾನ ಮಾಡ್ತಾರೆ, ಅದು ನಮ್ಮ ಪರವಾಗಿ ಮಾಡ್ತಾರೆ. ಮುಂಬರುವ ಮೇ 4ನೇ ತಾರೀಕು ಈ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಆ ಫಲಿತಾಂಶದ ಹೊಣೆಗಾರಿಕೆ BY ವಿಜೇಂದ್ರ ಅವರದ್ದ ಅಥವಾ ಲೋಕಲ್ ಫ್ಯಾಕ್ಟರ್ಸ್ ಡಿಸೈಡ್ ಮಾಡೋದು? ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ದೇವೆ. ರಾಜ್ಯದ ಅಧ್ಯಕ್ಷನಾಗಿ ಬಾಗಲಕೋಟೆ ಆಸ್ ವೆಲ್ ಆಸ್ ದಾವಣಗೆರೆ ಎರಡರ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ. ಏನೇ ಆದರೂ ಕೂಡ ನಾವೆಲ್ಲರೂ ಕೂಡ ಒಟ್ಟಿಗೆ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತೇವೆ. HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಈಗ ನಿಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇದು ಅವಕಾಶವಾದಿ ರಾಜಕಾರಣವ, BJPಗೆ ಅನಿವಾರ್ಯವ, JDSಗೆ ಅನಿವಾರ್ಯವ? ಮುಂದಿನ ದಿನಗಳಲ್ಲಿ ನಿಮ್ಮ ದೂರದೃಷ್ಟಿ ಹೇಗಿದೆ? ಮುಂದೆ ಏನಾಗಬೇಕು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದರೆ ಒಂದು ನಮಗೆ ಸಂತೋಷ ಇದೆ, ಮಾಜಿ ಪ್ರಧಾನಮಂತ್ರಿಗಳು HD ದೇವೇಗೌಡಜಿಯವರು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು, ದೇಶ ಅಭಿವೃದ್ಧಿ ಆಗಬೇಕು, ಈ ಒಂದು ಇಚ್ಛಾಶಕ್ತಿಯನ್ನು ಇಟ್ಕೊಂಡು NDA ಕೂಟಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ಹಿ ಈಸ್ ಆಲ್ಸೋ ಪಾರ್ಟ್ ಆಫ್ NDA. ಹಾಗಾಗಿ ಯಾರು ಅನಿವಾರ್ಯ ಹೌದು ಅಲ್ಲ ಇವೆಲ್ಲವೂ ಕೂಡ ಚರ್ಚೆ ಅಪ್ರಸ್ತುತ. ಇವತ್ತು ನರೇಂದ್ರ ಮೋದಿಯವರ ಕೈ ಬಲಪಡಿಸೋಕೆ ಅವರು ಕೂಡ ಮುಂದೆ ಬಂದಿದ್ದಾರೆ, ಅದನ್ನು ನಾವು ಸ್ವಾಗತ ಮಾಡಿದ್ದೇವೆ. ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ನಾಯಕರು ಏನು ನಮಗೆ ಸೂಚನೆ ನೀಡ್ತಾರೆ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪ ಅವರ ಸ್ಟ್ರೆಂತ್ ಏನು? ಯಾಕಾಗಿ ಈ ಕ್ಷೇತ್ರದ ಜನತೆ ಅವರನ್ನು ಆಯ್ಕೆ ಮಾಡಬೇಕು ಅಂತೀರಿ? ಜನರ ಮನಸ್ಸಿನಲ್ಲಿರುವಂಥದ್ದು ಯಾಕೆ ಅವರು ಶ್ರೀನಿವಾಸ ದಾಸ ಕರಿಯಪ್ಪನ ಒಲವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಆಗರ್ಭ ಶ್ರೀಮಂತರಿಗಿಂತ ಜನಪ್ರತಿನಿಧಿ ಹೇಗಿರಬೇಕು ಅಂತ ಹೇಳಿದ್ರೆ, ಆಗರ್ಭ ಶ್ರೀಮಂತನಿಗಿಂತ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮ ಶಾಸಕರು ಆಗಬೇಕು ಅನ್ನೋದನ್ನು ಅವ್ರು ಬಯಸ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ಅವರ ವ್ಯಕ್ತಿತ್ವವನ್ನು ಕೂಡ ಇಷ್ಟಪಟ್ಟಿದ್ದೇನೆ. ಜನಸಾಮಾನ್ಯರು ಕೂಡ ಅದನ್ನು ಅವ್ರನ್ನ ಒಪ್ಕೊಂಡಿದ್ದಾರೆ. ಒಬ್ಬ ಹಮಾಲಿ ಮಾಡ್ತಕ್ಕಂಥ ಒಬ್ಬ ಕಡು ಕುಟುಂಬದಿಂದ ಜನಿಸಿರ್ತಕ್ಕಂಥ ಶ್ರೀನಿವಾಸ ದಾಸ್ ಕರಿಯಪ್ಪನವರು ಇದು ಒನ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್. ಇದನ್ನು ಜನ ಮಾತನಾಡ್ತಾ ಇದ್ದಾರೆ. ಇವತ್ತು ಬಾಗಲಕೋಟೆ ಚುನಾವಣೆ ಹೇಗೆ ಅನ್ನಿಸ್ತು? ಅಲ್ಲೂ ಕೂಡ ಭೇಟಿ ಕೊಟ್ಟಿದ್ರಿ, ದಾವಣಗೆರೆಯಲ್ಲೂ ಕೂಡ ಇದ್ದೀರಿ. ಏನು ಡಿಫ್ರೆನ್ಸ್ ನೋಡ್ತಾ ಇದ್ದೀರಿ ಅಥವಾ ಏನು ಸಾಮ್ಯತೆಗಳನ್ನು ತಾವು ಕಾಣ್ತಾ ಇದ್ದೀರಿ? ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಎರಡೂ ಕೂಡ ಸಿಂಪತಿ ಫ್ಯಾಕ್ಟರ್ ಮೇಲೆ ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಎರಡು ಕಡೆ ಕಾಮನ್ ಫ್ಯಾಕ್ಟರ್ ಕಾಂಗ್ರೆಸ್ಸಿಗೆ ಏನು ಅಂತ ಹೇಳಿದ್ರೆ ಗ್ಯಾರಂಟಿಗಳ ಆಧಾರದ ಮೇಲೆ ಚುನಾವಣೆ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಎರಡು ಕಡೆ ಮತ್ತೊಂದು ಕಾಮನ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಹಣ, ಅಧಿಕಾರದ ದುರ್ಬಳಕೆ ಮಾಡ್ಕೊಂಡು ಚುನಾವಣೆ ಗೆಲ್ಬೋದು ಅನ್ನುವ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಸರ್ಕಾರ ಇದೆ. ಆದರೆ ಇದೆಲ್ಲವನ್ನು ಕೂಡ ಗಾಳಿಗೆ ತೂರಿ ಮತದಾರರು ನಮಗೆ ಆಶೀರ್ವಾದನ ಮಾಡ್ತಾರೆ. ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಕೂಡ ಅಲ್ಲಿ ಗೆಲ್ತಾರೆ, ಒಬ್ಬ ಸಜ್ಜನ ರಾಜಕಾರಣಿ. ಇಲ್ಲೂ ಕೂಡ ನಮ್ಮ ಶ್ರೀನಿವಾಸ ದಾಸ್ ಕರಿಯಪ್ಪನವರ ಒಂದು ಐತಿಹಾಸಿಕ ಗೆಲುವು ಈ ಬಾರಿ ಆಗ್ತದೆ.